ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಥಗಡ ಟೂರಿಸ್ಟ್. ಸೊ ಲಾಸ್ಟ್ ಟೈಮ್ ನೋಡಿರ್ಬೋದು ನೀವು ಸರ್ವಿಸ್ ವಿಡಿಯೋ. ಸರ್ವಿಸ್ ಆದಮೇಲೆ ಮತ್ತೆ ನಾನು ಎಲ್ಲೂ ಹೋಗಲಿಲ್ಲ. ಕಾರಣ ಏನಪ್ಪ ಅಂದರೆ ಯುಗಾದಿ ಹಬ್ಬ ಬಂದ್ಬಿಡ್ತು. ಸೊ ಹಂಗಾಗಿ ವರ್ಷಕ್ಕೊಂದು ಹಬ್ಬ ಬರೋದು. ಸೊ ಹಂಗಾಗಿ ವರ್ಷ ಎಲ್ಲ ದುಡಿಯೋದಿದ್ದಿದ್ದೆ ಅಂತೇಳಿ ಸೊ ಹಬ್ಬಕ್ಕೆ ಒಂದು ವಾರ ಎಲ್ಲೂ ಹೋಗಲಿಲ್ಲ. ಸಿಕ್ಕಾಬಟ್ಟೆ ಬಾಡಿಗೆ ಬಂದು ರಜೆಗಳಿರೋದಕ್ಕೆ. ಸೊ ಎಕ್ಸಾಮ್ ಬೇರೆ ಇದ್ದಾವಲ್ಲ, ಒಂದು ಸ್ವಲ್ಪ ಮಧ್ಯದಲ್ಲಿ ಯುಗಾದಿ ಹಬ್ಬಕ್ಕೆ ರಜೆ ಇರೋಕ್ಕೆ ಎಲ್ಲ ಗಾಡಿಗಳು ಬಾಡಿಗೆ ಹೋಗಿದ್ದಾವೆ. ಸೊ ಔಟ್ ಸ್ಟೇಷನ್ನ. ಸೊ ನಾನೇ ಈ 3 ದಿನ ಹಬ್ಬ ಇರೋದಕ್ಕೆ ಎಲ್ಲೆಲ್ಲೂ ಬಾಡಿಗೆ ತಾಣಲಿಲ್ಲ. ಸೊ ಇವತ್ತು ಇನ್ನೇನು ಫೈನಲಿ ಹಬ್ಬ ಮುಗೀತು. ಇವತ್ತು 4ನೇ ದಿನ ಹಬ್ಬ ಮುಗಿದು ತಿರುಗಿ ದಿನ ಇವತ್ತು ನೈಟ್ ಹೋಗ್ತಾ ಇರೋದು ನಾವು. ಎಲ್ಲಿಗಪ್ಪ ಅಂದರೆ ದಾಂಡೇಲಿಗೆ ಹೋಗ್ತಾ ಇರೋದು. ಸೊ ಹಂಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ಯಾವ ಬಾಡಿಗೆ ಬಂದ್ರೂ ಬುಕ್ ಮಾಡ್ಕೊಂಡಿರಲಿ, ಒಂದು ವಾರ ಆರಾಮ ರೆಸ್ಟ್ ಮಾಡೋಣ ಅಂತೇಳಿ ಮನೇಲೇ ಉಳ್ಕೊಂಬಿಟ್ಟ. ಸೊ ಸರ್ವಿಸ್ ಮುಗಿಸ್ಕೊಂಬಿಟ್ಟು ಈಗ ಆಲ್ರೆಡಿ ಫಸ್ಟ್ನೇ ಬಾಡಿಗೆ ಹೋಗ್ತಾ ಇದ್ದೀನಿ. ಬನ್ನಿ, ಈಗ ಕಸ್ಟಮರ್ ಇಲ್ಲೇ ಚಳ್ಳಕೆರೆಯಿಂದನೇ ಪಿಕಪ್ಪು. ಹಾಗೆ ಹೋಗ್ತಾ ಮಾತಾಡೋಣ. ಕಸ್ಟಮರ್ ಆಲ್ರೆಡಿ ರೆಡಿ ಇದ್ದಾರಂತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಸಿಗೋಣ ಬನ್ನಿ. ಈ ಹಬ್ಬ ಏನಾದರೂ ಆದಾಗ ಗಾಡಿಗೆ ಡ್ಯೂಟಿಗೆ ಹೋಗೋದು ಇದೆಯಲ್ಲ, ಅದೊಂಥರ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೆಂಗೆ ಹಿಂಸೆ ಆಗುತ್ತೆ ಹಂಗೆ ಹಿಂಸೆ ಆಗುತ್ತೆ. ಆರಾಮಾಗಿ ಡ್ಯೂಟಿ ಮಾಡ್ತಾ ಇದ್ರೆ ಊರ ಕಡೆಗೆ ಗಮನನೇ ಬರಲ್ಲ. ಆರಾಮಾಗಿ ಅಷ್ಟೊಂದು ಇಂಟ್ರೆಸ್ಟ್ ಡ್ಯೂಟಿ ಮಾಡ್ತಿರ್ತೀವಿ. ಒಂದು 3-4 ದಿನ ವಾರಗಟ್ಲೆ ಮನೆ ಸೇರ್ಕೊಂಡ್ಬಿಟ್ರೆ ಎಲ್ಲಾದ್ರೂ ಬಾಡಿಗೆ ಬಂದ್ರೆ ಹೋಗೋಕ್ಕೆ ಒಂಥರ ಮನಸ್ಸೇ ಬರಲ್ಲ. ಸೊ ನೋಡ್ಬೋದು ನೀನು ನಮ್ಮ ಮುಖ ಎಷ್ಟು ಡಲ್ ಆಗಿದೆ ಅಂತೇಳಿ. ಹಂಗೆ ಏನು ಮಾಡೋಕ್ಕಾಗಲ್ಲ. ಒಂದೊಂದು ಕಡೆ ನೆನ್ಸ್ಕೊಂಡ್ಬಿಟ್ರೆ ಇದು ಯಾಕಪ್ಪ ಬೇಕು, ಆರಾಮ ನೆಮ್ಮದಿಯಾಗಿರ್ಬೇಕು ಅನ್ಸ್ಬಿಡುತ್ತೆ. ಇವೆಲ್ಲ ಗಾಡಿ ಇದೆಲ್ಲ ಜಂಜಾಟನೇ ಬೇಡ ಅನ್ಸ್ಬಿಡುತ್ತೆ. ಆಮೇಲೆ ಒಂದು ಕಡೆ ಯೋಚನೆ ಮಾಡಿದರೆ ಜೀವನದಲ್ಲಿ ರಿಸ್ಕ್ ಇಲ್ದಲೆ ಏನು ಮಾಡೋಕ್ಕಾಗಲ್ಲ. ಹಿಂಗೆ ಇದ್ರೆ ಆರಾಮಾಗಿರೋದನ್ನೇ ನೋಡ್ಕೊಂಡಿದ್ರೆ ಜೀವನ ಮುಂದೆ ಭಾಳ ಕಷ್ಟ ಆಗುತ್ತೆ ಅನಿಸುತ್ತೆ. ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಹಬ್ಬನೆಲ್ಲ ಸೈಡ್ಗಿಟ್ಟು, ಇಲ್ಲಾಂದ್ರೆಲ್ಲ ಹಬ್ಬನೆಲ್ಲ ಈಗ ಸೈಡ್ಗಿಟ್ಬಿಟ್ಟು ಡ್ಯೂಟಿ ಮಾಡೋದು ನೋಡ್ಕೋಬೇಕು. ಹಬ್ಬ ಇದ್ದಿದ್ದೆ, ಬಟ್ ಏನು ಮಾಡ್ತೀರಾ, ಎಲ್ಲ ಹೊರಗಡೆಯಿಂದ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ ಊರಿಗೆ ಹಬ್ಬಕ್ಕೆ ಒಂದೇ ಸರಿ ಬರೋದು. ಸೊ ಎಲ್ಲರನ್ನೂ ಬಿಟ್ಟು ಸಡನ್ನಾಗಿ 3 ದಿನಕ್ಕೆ ಅಷ್ಟೇ ಮುಗಿಸ್ಕೊಂಡು ಡ್ಯೂಟಿ ಮಾಡ್ಬೇಕಂದ್ರೆ ಒಂಥರ ಬೇಜಾರನ್ನೇ. ಏನು ಮಾಡೋಕ್ಕಾಗಲ್ಲ, ಇದ್ದಿದ್ದೆ. ಸೊ ಬನ್ನಿ, ಈಗ ಫೈನಲಿ ಕಸ್ಟಮರ್ ಹತ್ರ ಬಂದಿದ್ದೀನಿ. ಏನು ಇಲ್ಲಿಂದ ರೈಟಿಗೆ ತಾಟ್ರೆ ಇಲ್ಲೇ ಎಲ್ಲ ಇರಬೇಕು. ಸೊ ಕಸ್ಟಮರಿಗೆ ಫೋನ್ ಮಾಡೋಣ. ಫೈನಲಿ ಕಸ್ಟಮರ್ ಮನೆ ಹತ್ರ ಬಂದ್ವಿ. ನೋಡ್ಬೋದು ಎದುರುಗಡೆ ಕಾಣಿಸ್ತಿದೆಯಲ್ಲ, ಇದು ನಮ್ಮ ಸಿದ್ದೇಶನ್ ಗಾಡಿ. ಸೊ ಯಾಕೆ ಇಲ್ಲೇ ನಿಲ್ಲಿಸಿದ್ದಾನೆ, ಅದರ ಈ ಕಡೆನೇ ಕಸ್ಟಮರ್ ಇನ್ನೂ ರೆಡಿ ಆಗಿಲ್ಲ. ಸೊ ಬಂದು ನಾನು ಇಲ್ಲೇ ಕಾಯ್ತಾ ಇದ್ದೀನಿ. ನೋಡ್ಬೋದು ಕಸ್ಟಮರ್ಸ್ ಇನ್ನೂ ಯಾರು ಹತ್ಕೊಂಡಿಲ್ಲ. ಕಸ್ಟಮರ್ ಹತ್ರ ಬಂದೆ. ಈಗ ಆಲ್ರೆಡಿ 11 ಕಾಲ್ ಆಗ್ತಾ ಬಂತು, ಇನ್ನೂ ರೆಡಿ ಆಗಿಲ್ಲ, ಇನ್ನೂ ಬರೋದ್ರಲ್ಲೇ ಇದ್ದಾರೆ ಅವರು ಇವರು. ಸೊ ಇಲ್ಲೇ ರಹೀಮ್ ನಗರ ಅಂತ ನಮ್ಮ ಚಳ್ಳಕೆರೆಯಲ್ಲಿ ಪಿಕಪ್ಪು. ಏನಣ್ಣ, ಫೈನಲಿ ಕಸ್ಟಮರ್ಸ್ನೆಲ್ಲ ಪಿಕಪ್ ಮಾಡ್ಕೊಂಡು ಈಗ ಹೊರಡ್ತಾ ಇದ್ದೀನಿ. ನೋಡ್ಬೋದು ಈಗ ಟೈಮ್ ಆಲ್ರೆಡಿ 11:33 ಆಗ್ತದೆ. ಸೊ ಬಿಡೋದೇ ಲೇಟ್ ಮಾಡಿಬಿಟ್ರು ಕಸ್ಟಮರ್ಸ್ ಎಲ್ಲ. ಇಂಡಿವಿಜುವಲ್ ಎಲ್ಲ ಫ್ರೆಂಡ್ಸ್ ಹೊರಟಿರೋದು ಇವರೆಲ್ಲ. ಸೊ ಬರೋಕ್ಕೆ ಲೇಟ್ ಮಾಡಿದ್ರು. ಎಲ್ಲರನ್ನೀಗ ಪಿಕಪ್ ಮಾಡ್ಕೊಂಡು ಈಗ ಆಲ್ರೆಡಿ ಹೊರಡ್ತಾ ಇದ್ದೀನಿ. ಈಗ ಪ್ರೆಸೆಂಟ್ ಈಗ ನಮ್ಮ ಚಿತ್ರದುರ್ಗ ರೋಡಲ್ಲಿದ್ದೀನಿ. ನೋಡ್ಬೋದು ಸ್ನೇಹಿತರೆ, ತುಂಬ ದಿನ ಆದಮೇಲೆ ಏನಾದರೂ ಒಂದು ವೀಕ್ ಗ್ಯಾಪ್ ಆಗ್ಬಿಟ್ರಂದರೆ ಡ್ಯೂಟಿ ಮಾಡೋಕ್ಕೆ ಒಂಥರ ಬೇಜಾರಾಗುತ್ತೆ. ಆವಾಗಲೇ ಹೇಳ್ದಾಗೆ. ಸೊ ಒಂದು ಕಂಟಿನ್ಯೂ ಮಾಡ್ತಾಯಿದ್ರೆ ಏನು ಅನಿಸ್ತಾ ಇಲ್ಲ. ಸೊ ಏನಾದ್ರು ಗ್ಯಾಪ್ ಆಗ್ಬಿಟ್ರೆ ಈಗ ನೈಟ್ ಡ್ರೈವಿಂಗ್ ಮಾಡ್ಬೇಕಂದ್ರೆ ಸ್ವಲ್ಪ ಹಿಂಸೆ ಆದಂಗೆ ಆಗುತ್ತೆ. ಸೊ ನಿದ್ದೆ ಕಟ್ಟಿ ಗಾಡಿ ಓಡಿಸೋದು. ಸೊ ಕಂಟಿನ್ಯೂ ಅದು ಏನಾಗುತ್ತೆ ಅಂದರೆ ಗ್ಯಾಪ್ ಆಗ್ಬಿಡುತ್ತಲ್ಲ, ಒಂದು ವೀಕ್ ಗ್ಯಾಪ್ ಆದ್ರೆ ಸಾಕು, ಏನೋ ಒಂಥರ ಬೇಜಾರಾಗ್ಬಿಡುತ್ತೆ. ಈಗ ಇಲ್ಲಿಂದ ಈಗ ಕಂಟಿನ್ಯೂ ಡ್ಯೂಟಿ ಮಾಡ್ತಿದ್ರೆ ಅದೇನು ಕಾಣಿಸಲ್ಲ. ನೈಟ್ ಆರಾಮ್ಸೆ ಗಾಡಿ ಓಡಿಸ್ಬೋದು. ಸೊ ಈಗ ಬನ್ನಿ, ಈಗ ಇಲ್ಲಿ ಒಂದು ಪೊಲೀಸ್ ಚೆಕ್ ಪೋಸ್ಟ್ ಬೀಳುತ್ತೆ. ಸೊ ಈಗ ನೈಟ್ ಟೈಮ್ ನಮ್ಮ ಚಳ್ಳಕೆರೆಯಲ್ಲಿ ಯಾವಾದರೂ ಗಾಡಿ ಔಟ್ಸೈಡ್ ಹೋಗ್ಬೇಕಂದ್ರೆ ಕಂಟಿನ್ಯೂ ಅವರು ಏನು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಏನು ಎಲ್ಲ ಗಾಡಿ ನಂಬರ್ ಎಲ್ಲ ರೆಕಾರ್ಡಿಂಗ್ ಎಲ್ಲ ಬರ್ಕೊಂಡೆ ಅವ್ರು ಕಳಿಸೋದು. ಸೊ ಈಗ ನೋಡಿ, ಪೊಲೀಸ್ನವ್ರು ಕೇಳ್ತಾರೆ ಇಲ್ಲಿ ನಿಲ್ಲಿಸ್ಬಿಟ್ಟು, ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಏನಂತೇಳಿ ಎಲ್ಲ ಕೇಳ್ತಾರೆ. ಸೊ ಇದು ಚೆನ್ನಾಗಿದೆ ಗಾಡಿ. ಯಾವ್ದಾದ್ರು ಪ್ರಾಬ್ಲಮ್ಮು ಇಲ್ಲ ಕಳ್ಳತನಗಳಾದಂದರೆ ಒಂದು ಅನುಕೂಲ ಆಗುತ್ತೆ. ಸೊ ಅದು ಕೇಳೋದು ಒಳ್ಳೆಯದೇ. ಸೊ ಅವ್ರೇನು ಪಾಪ ಯಾವುದೇ ರೀತಿ ಇದನ್ನು ದುಡ್ಡು ಗಿಡ್ಡು ಆ ಥರ ಎಲ್ಲ ಕೇಳೋದಿಲ್ಲ. ಸೊ ಗಾಡಿ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಯಾವ ಊರು ಎಲ್ಲ ಕೇಳಿ ಗಾಡಿ ಎಲ್ಲ ಎಂಟ್ರಿ ಮಾಡ್ಕೊಂಡೇ ಬಿಡೋದು. ಸೊ ಬನ್ನಿ, ಈಗ ಫೈನಲಿ ಈಗ ಕಸ್ಟಮರ್ಸಿಗೆ ಸಾಂಗ್ ಹಾಕ್ಬೇಕಂತೆ. ಸಾಂಗ್ ಹಾಕ್ಬಿಟ್ಟು ಈಗ ಇನ್ನೇನು ಸಾಂಗ್ ಹಾಕಿದ್ಮೇಲೆ ವಿಡಿಯೋ ಮಾಡೋಕ್ಕೆ ಬರೋಲ್ಲ, ನೈಟ್ ಇನ್ನೇನು ತೋರಿಸೋದಿಲ್ಲ. ಬನ್ನಿ, ಈಗ ಕಸ್ಟಮರ್ಸಿಗೆ ಸಾಂಗ್ ಹಾಕ್ಬಿಟ್ಟು ಮತ್ತೆ ಸಿಗೋಣ.
ಹಾಗೆ ಹಾಡೆಲ್ಲ ಕೇಳ್ಕೊಂಡು ಈಗ ಡ್ಯಾನ್ಸ್ ಮಾಡ್ತಿದ್ದಾರೆ ನಮ್ಮ ಹುಡುಗರೆಲ್ಲ. ಸೊ ಈಗ ನಾವು ಎಲ್ಲಪ್ಪ ಇದ್ದೀವಿ ಅಂದರೆ ನೋಡ್ಬೋದು, ಪೂನಾ ಟು ಬೆಂಗಳೂರು ಹೈವೇಗೆ ಎಂಟ್ರಿ ಆದ್ವಿ. ಸೊ ಈಗ ಹಾಗೆ ಎಲ್ಲಾದರೂ ಒಂದು ಟೀ ಬ್ರೇಕ್ ತಗೋಬೇಕು. ಸೊ ನೈಟ್ ಒಂದು ಸ್ವಲ್ಪ ಗ್ಯಾಪ್ ಆಗ್ಬಿಟ್ರೆ ಒಂದು ಸ್ವಲ್ಪ ಮೊಬ್ಬಾದಂಗೆ ಆಗ್ಬಿಡ್ತೀವಿ. ಸೊ ಟೀ ಕುಡಿದ್ಬಿಟ್ರೆ ಸರಿ ಹೋಗುತ್ತೆ. ಸ್ನೇಹಿತರೆ, ನೈಟ್ ಯಾರೆಲ್ಲ ಗಾಡಿ ಓಡಿಸ್ತಿರ್ತಾರೋ ದಯವಿಟ್ಟು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸಿ ಟಿ ಗಾಡಿ ಮಾತ್ರ. ಯಾಕಂದರೆ ಇದು ನೈಟ್ ಹೆಡ್ಲೈಟ್ ವಿಸಲ್ ತುಂಬ ಕಮ್ಮಿ ಇರುತ್ತೆ. ಸೊ ವಿಸಲ್ ಎಷ್ಟು ಇದಿರುತ್ತೋ ಅಷ್ಟು ಸ್ಪೀಡ್ ಮಾಡಿ. ಸೊ ಮೊನ್ನೆ ಆಗಿದ್ದ ಇನ್ಸಿಡೆನ್ಸ್ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಸೊ ತಿಪ್ಟೂರು ಗಾಡಿ, ಸೊ ಕಾಶಿಗೆ ಹೋಗ್ತಾಯಿತ್ತಲ್ಲ, ಅದು ನಿಂತಿರೋ ಲಾರಿಗೆ ಟಚ್ ಆಗಿ ಒಂದು ಇಬ್ಬರು ಮೂವರೆಲ್ಲ ಸ್ಪಾಟ್ ಆಗಿರೋದು ನೀವು ಆಲ್ಮೋಸ್ಟ್ ನೋಡಿರ್ಬೋದು ವೀಡಿಯೋಗಳಿಗೆಲ್ಲ. ಸೊ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಸ್ಪೀಡ್ ಯಾಕೆ ನೈಟ್ ಟೈಮು ಆರಾಮ್ಸೆ ನಿಮ್ಮ ಹೆಡ್ಲೈಟ್ ವಿಸಿಬಲ್ ಎಷ್ಟಿರುತ್ತೋ ಅಷ್ಟು ಸ್ಪೀಡ್ ಹಿಡೀರಿ. ಜಾಸ್ತಿ ಓವರ್ ಸ್ಪೀಡ್ ಒಳ್ಳೆಯದಲ್ಲ ನೈಟ್ ಟೈಮು. ಸೊ ಗೊತ್ತಿರೋ ರೋಡಲ್ಲಾದರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಹೊಸ ರೋಡ್ಗಳಿಗೆ ಎಂಟ್ರಿ ಆದಾಗ ಆದಷ್ಟು ಒಂದು ಸ್ವಲ್ಪ ಸ್ಲೋಗಿ ಹೋಗಿ. ಸೊ ಯಾರಾದ್ರೇನು ಆದರೆ ಬೇಜಾರಾಗುತ್ತೆ. ಸೊ ನಮ್ಮ ಡ್ರೈವರ್ಗಳು ಎಲ್ಲರೂ ಒಂದೇ ಅಲ್ವಾ. ಸೊ ಅವ್ರು ಬೇರೆ ಇವ್ರು ಬೇರೆ ಅಂತೇನಲ್ಲ. ಸೊ ಮೊನ್ನೆ ಇನ್ಸಿಡೆನ್ಸ್ ಆಗಿರೋದು ಕೇಳ್ತಾಯಿದ್ದೀನಿ ಅಷ್ಟೇ. ಬನ್ನಿ ಸ್ನೇಹಿತರೆ, ಇಲ್ಲೆಲ್ಲಾದರೂ ಒಂದು ಸೊ ಈಗ ಗಾಡಿ ಸರ್ವೀಸ್ ಆಗಿರೋದಕ್ಕೆ ನಮ್ಮ ಗಾಡಿ ಯಾವ ಥರ ಇದೆ ಅಂದರೆ ಫೀಲು ಸೊ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸರ್ವೀಸ್ ಆದಮೇಲೆ ಗಾಡಿ ಓಡಿಸೋದಿದೆಯಲ್ಲ, ಸಖತ್ತಾಗಿರೋದು ಗುರು. ಗಾಡಿ ಹೆವಿ ಸ್ಮೂತು. ನೈಟ್ ಟೈಮು ಗಾಡಿ ಓಡಿಸ್ಬೇಕಾದ್ರೆ ಇನ್ನೊಂದು ಹೀಟಿಂಗ್ ಪ್ರಾಬ್ಲಮ್ ಇರೋಲ್ಲ, ಏನಿರಲ್ಲ. ಹಂಗಾಗಿಬಿಟ್ಟು ಆರಾಮ್ಸೆ ಗಾಡಿ ಇನ್ನು 110 130 ಹಿಡಿದ್ರೂ ಇನ್ನು ಒಂದು ಟೆಂಪ್ರೇಚರ್ ಸಮೇತನೂ ರೇಸ್ ಆಗೋಲ್ಲ. ಅಷ್ಟು ಫಾಸ್ಟಾಗಿ ಗಾಡಿ ಓಡಿಸ್ಬೋದು. ಬಟ್ ನೈಟ್ ಡ್ರೈವಿಂಗ್ಗೆ ಆದಷ್ಟು ಬೇಗ ಸೇಫ್ ಅಂತಲೇ ಹೇಳ್ಬೋದು. ಎಷ್ಟು ಕೇರಾಗಿರ್ತೋ ಅಷ್ಟು ಸೇಫಾಗಿರುತ್ತೆ, ಅಷ್ಟೇ ಡೇಂಜರಸ್ಸೂ ಇರುತ್ತೆ ನೈಟ್ ಡ್ರೈವಿಂಗ್. ಸೊ ಸರ್ವಿಸ್ ಆದಮೇಲೆ ಒಂಥರ ಚೆನ್ನಾಗಿರುತ್ತೆ. ಬನ್ನಿ ಇಲ್ಲೆಲ್ಲಾದರೂ ಒಂದು ಟೀ ಬ್ರೇಕ್ ತಗೊಂಬಿಟ್ಟು ಮತ್ತೆ ಸಿಗೋಣ ಸ್ನೇಹಿತರೆ. ಫೈನಲಿ ಈಗ ನಾವು ಇಲ್ಲೇ ಹೈವೇ ಪಕ್ಕದಲ್ಲಿ ಯಾವುದೋ ಒಂದು ಡಾಬಾ ಹತ್ರ ಹಾಕ್ಕೊಂಡ್ವಿ ಟೀ ಕುಡಿಯೋಣ ಅಂತೇಳಿ. ಸೊ ಒಂದು ಟೀ ಬ್ರೇಕ್ ತಗೊಂಬಿಟ್ಟು ಈಗ ಸೀದಾ ಡೈರೆಕ್ಟ್ ನಾನ್ ಸ್ಟಾಪ್ ಹೋಗೋದು ನೋಡೋದು. ಸೊ ನಿದ್ದೆ ಬಂದಂಗೆ ಆಯಿತು. ಸೊ ಹಂಗಾಗಿ ನಿಲ್ಲಿಸ್ದೆ ಸ್ನೇಹಿತರೆ. ಈಗ ನಾವು ಎಲ್ಲಪ್ಪ ಇದೀವಿ ಅಂದರೆ ದಾವಣಗೆರೆಗೆ ಯಾಕಂದರೆ ಸೊ ಇಲ್ಲೊಂದು ಕಸ್ಟಮರ್ ಒಬ್ಬರು ಪಿಕಪ್ ಇತ್ತು. ಸೊ ಇದರಲ್ಲಿ ಒಬ್ಬ ಹುಡುಗರು ಯಾರು ಹಚ್ಕೊಳಕ್ಕೆ ಬಂದ್ವಿ. ಟೌನ್ ಒಳಗೆ ಎಂಟ್ರಿ ಆದ್ವಿ. ನೋಡ್ಬೋದು ದಾವಣಗೆರೆ ಸಿಟಿ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಅಂತ. ಇದೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್. ಸೊ ಲಾಸ್ಟ್ ಟೈಮ್ ಕನ್ಸ್ಟ್ರಕ್ಷನ್ ನಡೀತಾಯಿತ್ತು. ಸೊ ಈಗೆಲ್ಲ ಕಂಪ್ಲೀಟ್ ಆಗಿದೆ. ಇದು ಸ್ಮಾರ್ಟ್ ಸಿಟಿ ಯಾಕೆ ರೆಡಿ ಆಗ್ತಾಯಿದೆ. ದಾವಣಗೆರೆ ನೋಡಿ ಲಾಟ್ ಆಫ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಸಿಟಿ ಮುಂಚೆ ಎಲ್ಲ ಚಿಕ್ಕ ರೋಡ್ ಇತ್ತು. ಸೊ ಈಗ ಸ್ವಲ್ಪ ದೊಡ್ಡ ರೋಡ್ ಚೆನ್ನಾಗಿದೆ. ಸಿಟಿ ಮಾತ್ರ ತುಂಬ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದಾರೆ ದಾವಣಗೆರೆ. ನೋಡಿ ಕಸ್ಟಮರ್ ಬಂದರು. ಈಗ ಇಲ್ಲೊಬ್ಬರನ್ನ ಹಚ್ಕೊಂಬಿಟ್ಟು ಈಗ ಹೊರಡೋದೇನೆ ನಾನ್ ಸ್ಟಾಪು. ಬನ್ನಿ ಈಗ ಇಲ್ಲಿಂದ ಸ್ನೇಹಿತರೆ, ಆವಾಗಲೇ ಹೇಳ್ದಾಗೆ ನಿದ್ದೆ ಸಿಕ್ಕಾಪಟ್ಟೆ ಬಂದ್ಬಿಡ್ತು. ಏನು ಮಾಡಿದ್ರು ತಡ್ಕೊಳಕ್ಕಾಗಲಿಲ್ಲ ನಿದ್ದೆ. ಸೊ ಸೈಡ್ಗೆ ಹಾಕಿ ಮಲ್ಕೊಂಬಿಟ್ಟು ಈಗೆದ್ದೆ. ಸೊ ಈಗ ಫೈನಲಿ ಟೈಮ್ ಬಂದ್ಬಿಟ್ಟು ಈಗ ಆಲ್ರೆಡಿ 4:15 ಆಗ್ತಾ ಬಂತು. ಎಲ್ಲಪ್ಪ ಇದ್ದೀನಿ ಅಂದರೆ ಇಲ್ಲಿ ಬ್ಯಾಡಗಿ ಹತ್ರ ಸೈಡ್ಗೆ ಹಾಕಿದೆ. ಇಲ್ಲೊಂದು ಟೀ ಅಂಗಡಿ ಇತ್ತು. ಸೊ ಇಲ್ಲೇ ಗಾಡಿಗಳು ನಿಂತಿದ್ದು, ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು 1 ಗಂಟೆ ರೆಸ್ಟ್ ಮಾಡಿದೆ. ಈಗ ಒಂದು ಸ್ವಲ್ಪ ರಿಲೀಫ್ ಆಯಿತು. ಸೊ ಹಾಗಾಗಿ ಒಂದು ಟೀ ಕುಡಿದ್ಬಿಟ್ಟು ಇಲ್ಲಿಂದ ಆರಾಮ್ಸೆ ಹೋಗೋಣ. ಸೊ ನಿದ್ದೆ ಬಂದೈತೆ ಅಂತೇಳಿ ನಾವು ಎಂದು ಡ್ರೈವಿಂಗ್ ರಿಸ್ಕ್ ತಗೊಂಡು ಡ್ರೈವಿಂಗ್ ಮಾಡಲ್ಲ. ಸೊ ಸೈಡ್ಗೆ ಆರಾಮ್ಸೆ ಮಲಕ್ಕೊಂಡೆ ಹೋಗೋದು. ಬನ್ನಿ ಈಗ ರೆಸ್ಟ್ ಆಯಿತು. ಈಗ ಸೀದಾ ಇಲ್ಲಿಂದ ಡೈರೆಕ್ಟ್ ಹೋಗೋಣ. ನೋಡಿ ಅಸಲಿ ಆಟ ಈಗ ಶುರು. ಈಗ ಎಲ್ಲಪ್ಪ ಇದೀವಿ ಅಂದರೆ ಹುಬ್ಬಳ್ಳಿ ಟು ಧಾರವಾಡ ರೋಡಿಗೆ ಎಂಟ್ರಿ ಆಗಿದ್ವಿ. ಇಲ್ಲಿಂದ ಗುರು ಹಿಂಸೆ ಅಂದರೆ ರೋಡ್ ಕನ್ಸ್ಟ್ರಕ್ಷನ್ ನಡೀತದೆ. ಸೊ ಇಲ್ಲಿ ಎಲ್ಲಿ ಕಿತ್ತಿದ್ದಾರೆ ಎಲ್ಲಿ ಓಪನ್ ಇದೆ ಅಂತಲೇ ಗೊತ್ತಾಗಲ್ಲ. ಸೊ ಈಗ ಸ್ವಲ್ಪ ಸುಮಾರು ಒಂದು 20 ಕಿಲೋಮೀಟ್ರ್ ಹೋಗ್ಬೇಕು. ಈಗ ಇದು ಹುಲಿಯಾಳ ಯಾವುದೋ ಬರುತ್ತಲ್ಲ, ಅಲ್ಲಿಂದ ಹೋಗೋದು ನಾವು ದಾಂಡೇಲಿಗೆ. ಸೊ ಇಲ್ಲಿಂದ ಈಗ ಮುಂದೆ ಹೋಗ್ಬಿಟ್ಟು ಅದು ರೈಟ್ ಬ್ರಿಡ್ಜಿಂದ ಒಳಗಡೆ ಹೋಗೋದೊಂದು ಸ್ವಲ್ಪ ಹಿಂಸೆ. ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಎಲ್ಲಿ ಓಪನ್ ಇದೆ ಎಲ್ಲ ಹೋಗ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಬನ್ನಿ ನೋಡೋಣ ಇದು ಹೆಂಗಿದೆ. ಕ್ರಿಟಿಕಲ್ ರೋಡ್ ಅಂದ್ರೆ ಮೋಸ್ಟ್ ಡೇಂಜರಸ್ ರೋಡ್ ಇದಂತೂ. ಹೆವಿ ಆಕ್ಸಿಡೆಂಟ್ಗಳಾಗವಿಲ್ಲ ಅಂತ. ಸೊ 20 ಕಿಲೋಮೀಟ್ರ್ ಪಾಸ್ ಆಗಬೇಕಂದ್ರೆ ಜೀವ ಇರ್ತಿರಲಿಲ್ಲ, ಅಷ್ಟೊಂದು ಡೇಂಜರಸ್ ರೋಡ್ ಅಂತಲೇ ಹೇಳ್ಬೋದು ಇದು. ಹುಬ್ಬಳ್ಳಿ ಟು ಧಾರವಾಡ ಸದ್ಯಕ್ಕೆ ಈಗ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಅದಕ್ಕೊಂದು ಖುಷಿ ವಿಚಾರ. ಸೊ ಮುಂಚೆಲ್ಲ ಸಿಂಗಲ್ ರೋಡ್ ಇದ್ದಾಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಭಾಳ ಕಷ್ಟ ಇತ್ತು. ಸೊ ಈಗ ಹೆಂಗೆ ಸದ್ಯಕ್ಕೆ ರೋಡ್ ಮಾಡ್ತಿದ್ದಾರೆ ಅದೊಂದು. ಬನ್ನಿ ಆದ್ರೂ ಈಗಲೂ ಸ್ವಲ್ಪ ಏನು ಆಕ್ಸಿಡೆಂಟ್ ಅಂತ ಗಾಡಿಗಳು ಟಚ್ ಆಗ್ಬೋದು ಅಷ್ಟೇ. ಅಂಥ ಭಯಂಕರ ಆಕ್ಸಿಡೆಂಟ್ ಏನು ಆಗಿಲ್ಲ ಸದ್ಯಕ್ಕೀಗ. ನೋಡಿ
ಆಪೋಸಿಟ್ಟು ಅಂದರೆ ಓವರ್ಟೇಕ್ ಮಾಡೋಕ್ಕಾಗ್ತಿರಲಿಲ್ಲ ಮುಂಚೆ ಹಳೆ ರೋಡಲ್ಲಿ. ಸೊ ನೋಡಿ ಅಲ್ಲದೆಲ್ಲ ರೆಡಿ ಮಾಡಿ ಹಿಂಗೆ ಬಿಟ್ಟಿದ್ದಾರೆ. ಇನ್ನೊಂದು ಬೇಕು, ಇನ್ನೂ 1 ವರ್ಷ 2 ವರ್ಷ ಆಗುತ್ತೆ ಈ ರೋಡೆಲ್ಲ ಕಂಪ್ಲೀಟ್ ಆಗೋಕ್ಕೆ. ಬನ್ನಿ ಈಗ ಮುಂದೆ ನಾವು ರೈಟಿಗೆ ತಗೊಂಡು ಹೋಗ್ಬೇಕು. ಸೊ ನೋಡಿ ಇಲ್ಲೊಂದು ಬ್ರಿಡ್ಜ್ ಹತ್ರ ಆಪೋಸಿಟ್ಟು ಬರ್ತವೆ. ಸೊ ಸಡನ್ನಾಗಿ ಏನಾದ್ರು ಸ್ಪೀಡಾಗಿ ಬಂದು ಲೆಫ್ಟಿಗೆ ಇಳ್ಕೊಂಡ್ರೆ ಆಪೋಸಿಟ್ಟು ಇದೇ ರೋಡ ಒನ್ ವೇನೇ ಮಾಡಿರೋದು ಇವು. ಸೊ ಹಂಗಾಗಿ ಒಂದು ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ನೈಟ್ ಆದರೂ ಪ್ರಾಬ್ಲಮ್ ಇಲ್ಲ, ಹೆಡ್ಲೈಟ್ ಬೆಳಕಿಗೆ ಪಾಸ್ ಆಗಿಬಿಡುತ್ತೆ. ಡೇ ಟೈಮು ಸ್ವಲ್ಪ ಕಷ್ಟ ಆಗೋದು, ಯಾಕಂದ್ರೆ ಸಡನ್ನಾಗಿ ಬಂದುಬಿಡ್ತಾರೆ. ಹೆಡ್ಲೈಟಲ್ಲಿ ನೈಟ್ ಟೈಮ್ ಡ್ರೈವಿಂಗ್ ಹೇಳಿದ್ನಲ್ಲ ಅವಾಗಲೇ. ಸೊ ಹಂಗಾಗಿ ಸ್ವಲ್ಪ ಈಸಿ ಇರುತ್ತೆ. ಸೊ ನಿದ್ದೆ ಬಂದಿಲ್ಲ ಅಂದರೆ ಈಸಿ, ಬಟ್ ನಿದ್ದೆ ಬಂದರೆ ಅಷ್ಟೇ ಡೇಂಜರಸ್ ಆಗಿರುತ್ತೆ ನೈಟ್ ಡ್ರೈವಿಂಗ. ನೋಡಿ ಬನ್ನಿ ಈಗ ಇಲ್ಲಿಂದ ಇನ್ನೇನೇನೊಂದು 10 ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಹೋಗ್ಬೇಕು. ನೋಡಿ ಇಲ್ಲೇ ಮುಂದೆಗಡೆ ಬಂದ್ಬಿಟ್ಟು ಈಗ ಬ್ರಿಡ್ಜ್ ಅಲ್ಲಿ ಮುಂಚೆ ಎಲ್ಲ ನಾವು ಆಪೋಸಿಟ್ ಬಂದು ಇಳಿಸ್ತಾ ಇದ್ವಿ. ಸೊ ಈಗ ಏನೇನು ಮಾಡಿದ್ದಾರೆ ಅದೇ ಗೊತ್ತಾಗ್ತಿಲ್ಲ. ನೋಡಿ ಇಲ್ಲೆಲ್ಲ ಸಿಂಗಲ್ ರೋಡಲ್ಲಿ ಬರ್ತಾರೆ. ಹೆಡ್ಲೈಟ್ IBM ಹಾಕೊಂಡು ಲೋನೇ ಮಾಡಲ್ಲ ಅವರು. ಸೊ ಏನು ಡಿಪ್ ಮಾಡಿದ್ರು ಅವರು ಸ್ಲೀಪರ್ ಕೋಚ್ ಈ ಲಾರಿಯರ್ದೆ. ಈಗ ನೋಡಿ ಇಲ್ಲಿ ಮುಂದೆ ಲೆಫ್ಟಲ್ಲಿ ಹೋಗ್ಬೇಕು. ಸೊ ಇಲ್ಲೊಂದು ಈ ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜ್ ಕೆಳಗಡೆ ಹೋಗಿ ಆ ಕಡೆ ಲೆಫ್ಟಿಗೆ ಹೋಗ್ಬೇಕು. ಸೊ ಈ ಲೆಫ್ಟಲ್ಲಿ ರೋಡೆಲ್ಲ ಕಿತ್ತಿದ್ದಾರೆ. ಸೊ ಮುಂದೆ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಯೂಟರ್ನ್ ತಂದು ಅಂಡರ್ ಪಾಸ್ ಒಳಗ್ಲಾಸಿಗೆ ಬರ್ಬೇಕು. ಸೊ ಅದೇನು ಮಾಡಿದಾರೆ ಗೊತ್ತಿಲ್ಲ ರೋಡು. ಅವಾಗ ನಾವು ಮೊನ್ನೆ ಬಂದಾಗ ಹಂಗೆ ಮಾಡಿದ್ದು, ಮುಂದೆ ಹೋಗ್ಬಿಟ್ಟು ಮತ್ತೆ ರೈಟಿಗೆ ತಗೊಳೋದೇ ಹಿಂಸೆ. ಆಪೋಸಿಟ್ ಗಾಡಿಗಳು ಬರ್ತಿರ್ತವೆ, ಹಿಂದೆ ಗಾಡಿಗಳಿರ್ತವೆ. ಸೊ ಆ ಕಡೆ ರೈಟ್ ಸೈಡ್ ಸರ್ವಿಸ್ ರೋಡಕ್ಕೆ ಹೋಗಿ ಅಂಡರ್ ಪಾಸ್ ಒಳಗ್ಲಾಸಿಗೆ ಬರ್ಬೇಕು. ನೋಡೋಣ. ನೋಡಿ ಇಲ್ಲಿ ರೈಟ್ ಸೈಡ್ ಏನು ಗುಂಡಿ ಕಾಣಿಸ್ತಾ ಇದೆಯಾ, ಸೊ ಇಲ್ಲಿ ಇಳಿಸ್ಕೊಂತ ಬರ್ಬೇಕು. ಬನ್ನಿ ಈಗ ನಿಧಾನಕ್ಕೆ ಆ ಕಡೆ ರೈಟಿಗೆ ಹೋಗ್ಬಿಟ್ಟು ಇಲ್ಲಂತ ಓಪನ್ ಇದೆ. ಸೊ ಇಲ್ಲಿ ರೈಟಿಗೆ ತಗೊಂಡು ಇಲ್ಲೆಲ್ಲ ರೋಡ್ ಕಿತ್ತಿದ್ದಾರೆ. ಅದು ಏನೇನು ಮಾಡಿದಾರೆ ಗೊತ್ತಿಲ್ಲ, ಬಟ್ ಇಲ್ಲೇ ಸದ್ಯಕ್ಕೆ ಗಾಡಿ ಬಂದಿಲ್ಲ. ನಾನೇ ಈಗ ತಿರ್ಸ್ಕೊಂಡ್ರೆ ನೋಡಿ ಇಲ್ಲೊಂದು ಯಾವುದೋ ಇಟಚ್ ಬೇರೆ ನಿಂತೈತೆ. ಸೊ ಇಲ್ಲಿಂದ ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ರೆ ಅಲ್ಲೊಂದು ಅಂಡರ್ ಪಾಸ್ ಸಿಗುತ್ತೆ. ಬಿಡಿಸ್ ಕೆಳಗಡೆಯಿಂದ ರೈಟಿಗೆ ಎತ್ಕೊಂಡ್ಬಿಟ್ಟು ಸೀದಾ ಒಂದೇ ರೋಡು. ನೋಡಿ ರೋಡ್ ಏನು ಓಪನ್ ಇದೆಯೋ ಏನೋ ಗೊತ್ತಾಗ್ತಿಲ್ಲ, ಬಟ್ ಹೋಗ್ತಿದ್ದೀನಿ. ನೋಡೋಣ ಮುಂದೆ ಏನಾಗಿರುತ್ತೆ. ಇದೊಂದು ಸ್ವಲ್ಪ ಇದು ಅಂಡರ್ ಪಾಸಿಂದ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕಾಯ್ತು ದಾಂಡೇಲಿ ರೋಡು. ಇದನ್ನು ಡೇ ಟೈಮ್ ಆದ್ರೆ ಗೊತ್ತಾಗುತ್ತೆ, ನೈಟ್ ಟೈಮ್ ಅಂದ್ರೆ ಭಾರಿ ಹಿಂಸೆ. ಸೊ ಫೈನಲಿ ರೋಡ್ ಕ್ಲೋಸ್ ಆಗಿದೆ. ಸೊ ಹಂಗಾಗಿ ವಾಪಸ್ ತಿರ್ಕೊಂಡು ಮತ್ತೆ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಸರ್ವಿಸ್ ರೋಡಲ್ಲಿ ಬರ್ಬೇಕು. ಈಗ ಪುನಃ ವಾಪಸ್ ಹೋಗ್ತಾ ಇದ್ದೀನಿ ನೋಡಿ. ಸೊ ರೋಡ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಕೊನೆಗೆ. ಅಲ್ಲಿ ಏನು ಹಾಕಿಲ್ಲ, ಅವ್ನು ಎಂಟ್ರೆನ್ಸ್ಗಾದ್ರೆ ಏನಾರು ಒಂದು ಹಾಕ್ಬೇಕು. ಅವ್ನು ಬೋರ್ಡ್ ಗಿಡಿ ಏನೇನಿಲ್ಲ, ನೋಟಿಸೇ ಇಲ್ಲ. ಏನಂದರೆ ಒಂದು ಆರೋ ಮಾರ್ಕ್ ಇಲ್ಲ, ಎಂಥದ್ದು ಇಲ್ಲ. ಸೊ ಬನ್ನಿ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಬಂದ ರೋಡಲ್ಲೇ ಈಗ ವಾಪಸ್ ಹೋಗಿ ಮತ್ತೆ ಆ ಕಡೆಯಿಂದ ಬರ್ಬೇಕು. ಈ ಕಡೆನೇ ಅಂಡರ್ ಪಾಸಿಗೆ ಹೋಗೋಕ್ಕಾಗ್ತಿಲ್ಲ. ಸ್ಲೈಡ್ ಲೆಫ್ಟ್ ತಗೊಂಡು ಮತ್ತೆ ಬರ್ಬೇಕು. ಬನ್ನಿ ಈಗ ಮುಂದೆ ಹೋಗ್ಬಿಟ್ಟು ಈಗ ಯೂಟರ್ನ್ ತಗೊಂಡು ಅಂಡರ್ ಪಾಸ್ ಕೆಳಗಡೆ ಬರೋಣ. ಅಲ್ಲಿ ಬರೋಕ್ಕೆ ಐತಿಲ್ಲ ಗೊತ್ತಿಲ್ಲ. ಸೊ ಯಾವ್ದಾದ್ರು ಗಾಡಿಗಳು ಬರ್ತಾಯಿದ್ರೆ ಇಲ್ಲಿ TT ಗಾಡಿ ನಿಂತಿದೆಯಲ್ಲ, ಸೊ ಇಲ್ಲಿಂದ ಲೆಫ್ಟ್ ಎತ್ಕೊಂಡು ಮತ್ತೆ ಪಕ್ಕದ ರೋಡ್ ಇದೆ ಅಲ್ಲಿಗೆ ಬರ್ಬೇಕು. ಹಿಂಗೆ ತಾಣಕ್ಕೆ ಬರೋಲ್ಲ, ಯಾಕಂದ್ರೆ ಸಿಮೆಂಟ್ ಕಟ್ಟಿದ್ದಾರೆ ನೋಡಿ, ಇಲ್ಲೆಲ್ಲ ಸಿಮೆಂಟ್ ಬಾರ್ಡ್ರ್ ಮಾಡಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಗಾಡಿ ಇಳಿಸೋಕ್ಕೆ ಬರೋಲ್ಲ. ಅಲ್ಲೊಂದು ಯಾವುದೋ ಲಾರಿ ಬಂತು, ಮೋಸ್ಟ್ಲಿ ಓಪನ್ ಇದೆ ನೋಡಿ. ಅಲ್ಲ ಲಾರಿ ಹೋಗ್ತಿದೆಯಲ್ಲ ಅದೇ ರೋಡಲ್ಲೇ ಬಂದಿದ್ದು, ಅದು ದಾಂಡೇಲಿ ಕಡೆಯಿಂದನೇ ಬಂದಿರ್ಬೇಕು ನೋಡಿ. ಫೈನಲಿ ಈ ಕಡೆ ಸರ್ವಿಸ್ ರೋಡಿಗೆ ತಗೊಂಡ್ವಿ. ಇದೊಂಥರ ಕನ್ಫ್ಯೂಷನ್ ಆಗೋದು ಗುರು. ಹೊಸ್ತ ಬರೋ ರೂಟ್ ಮ್ಯಾಪ್ ಹಾಕೊಂಡು ಯೂಸ್ ಮಾಡ್ಕೊಂಡು ಏನಾದ್ರು ಬಂದುಬಿಟ್ರೆ ತಲೆ ಕೆಡಿಸ್ಬಿಡುತ್ತಿದೆ. ಎತ್ತಾಗ ಹೋಗ್ಬೇಕು, ಏನು ಮಾಡ್ಬೇಕು ಅಂತೇಳಿ. ದಾಂಡೇಲಿಗೆ ಮಾತ್ರ ಇದನ್ನು ಬೆಳಗ್ಗೆ ಟೈಮ್ ಬಂದರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ತೋರಿಸ್ತಿದ್ದೆ ಯಾವ ಥರ ಬರ್ಬೇಕು ಅಂತೇಳಿ. ನೈಟ್ ಬಂದರೆ ಅದಕ್ಕೆ ಈಗ ನೋಡಿ, ನಾ ಮುಂಚೆ ಹೋಗಿ ಅಲ್ಲಿ ರೈಟಿಗೆ ತಗೊಂಡು ಹೋಗ್ತಿದ್ದೆ, ನನಗೆ ಕನ್ಫ್ಯೂಷನ್ ಆಗ್ಬಿಡ್ತೀವಿ ಸರಿ. ಈ ಸರಿ ಏನಿಲ್ಲ, ಈಗ ಗೊತ್ತಾಯ್ತಲ್ಲ. ಸೊ ಈಗ ಬರ್ತಾ ಅಡ್ವಾನ್ಸ್ ಆಗೇನೆ ಆಪೋಸಿಟ್ ರೈಟ್ ಸೈಡ್ ಸರ್ವಿಸ್ ರೋಡಿಗೆ ಎಂಟ್ರಿ ಆಗ್ಬಿಟ್ರೆ ನೋಡಿ, ಈಗ ಈ ಥರ ಅಂಡರ್ ಪಾಸ್ ಕೆಳಗಡೆ ಆರಾಮಾಗಿ ಬರ್ಬೋದು. ನೋಡಿ ಆಪೋಸಿಟ್ ಅಲ್ಲೊಂದು ಕಾರ್ ಬಂದಿದೆ, ಅವರು ತಿರ್ಕೊಂಡು ಹೋಗ್ಬೇಕು. ಈಗ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅವ್ರ ಕಾರ್, ಅಲ್ಲಿಗೆ ಬಂದು ನಾ ಗಾಡಿ ಯೂಟರ್ನ್ ತಗೊಂಡೋಗಿದ್ದೆ, ಅಲ್ಲಿಗೆ ಗುಂಡಿ ಹೊಡೆದ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಏನೇನು ಗೊತ್ತಾಗಲ್ಲ ಪಾಪ. ಈಗ ಅವರು ವಾಪಸ್ ಬರ್ತಾರೆ. ಈಗ ನಮ್ಮ ಹೆಡ್ಲೈಟ್ ನೋಡಿರೋದಕ್ಕೆ ಅವರು ಸೇಮ್ ರೋಡಲ್ಲೇ ಬರ್ತಾರೆ. ಈಗ ಏನು ಮಾಡೋಕ್ಕಾಗಲ್ಲ, ಇದೊಂದು ಡೇಂಜರಸ್. ಇಲ್ಲ ಅಂತ ಬೋರ್ಡ್ ಹಾಕ್ತಾರೆ ಅಷ್ಟು ದೊಡ್ಡ ರೋಡಲ್ಲಿ. ನಮ್ಗೆ ಅಟ್ಲೀಸ್ಟ್ ಈ ಮೇನ್ ಈ ದಾಂಡೇಲಿ ಈ ಥರ ಹುಲಿಯಾಳ ಯಾವುದೋ ಬರುತ್ತಲ್ಲ ಊರು, ಈ ಕಡೆ ಎಲ್ಲ ನೋಟಿಸ್ ಹಾಕ್ಬೇಕು ಯಾವ ಕಡೆ ಹೋಗ್ತಾರೆ ಹೇಳ್ರಿ ಜನಗಳು. ಅದ್ರ ರೂಟ್ ಮ್ಯಾಪಲ್ಲೂ ಮೆನ್ಷನ್ ಆಗಿರಲ್ಲ ಎಲ್ಲಿ ತೋರಿಸುತ್ತೆ ರೈಟ್ ಅಂತ. ಆ ಮೇನ್ ರೋಡ್ ಅಂತ ತೋರಿಸುತ್ತೆ ನೋಡಿ, ರೈಟಿಗೆ ಲೆಫ್ಟ್ ಅಂತೇಳಿ. ಬಿಟ್ಟರೆ ಈ ಕನ್ಸ್ಟ್ರಕ್ಷನ್ ರೋಡೆಲ್ಲ ಇನ್ನೂ ನೋಟಿಸ್ ಆಗಿರಲ್ಲ ಮ್ಯಾಪಲ್ಲಿ.
ಸ್ನೇಹಿತರೆ ಫೈನಲಿ ನಾವೀಗ ದಾಂಡೇಲಿಗೆ ಎಂಟ್ರಿ ಅದು ನೋಡ್ಬೋದು. ಇದೊಂದು ಸಿಕ್ಕಾಪಟ್ಟೆ ದೊಡ್ಡ ಫಾರೆಸ್ಟ್. ನೈಟ್ ಟೈಮು ಯಾವ್ಯಾವ ಗಾಡಿಗಳಿರಲ್ಲ, ವೆಹಿಕಲ್ ಕಮ್ಮಿ ಈ ಕಡೆ. ನೋಡಿ ಯಾವ ಥರ ಇದೆ ವ್ಯೂ, ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಅದು ಆರ್ ಮೂವಿ ನೋಡ್ದಂಗೆ ಆಗ್ತದೆ ಒಂದು ಸೀನ್. ನೋಡಿ ದಾಂಡೇಲಿ ಇನ್ನು ಮೇನ್ ಫಾರೆಸ್ಟಿಗೆ ಚೆಕ್ ಪೋಸ್ಟಿಗೆ ಎಂಟ್ರಿ ಆಗಿ ಈಗ ಒಳಗಡೆ ಹೋಗ್ತಾ ಇದ್ವಿ. ಸದ್ಯಕ್ಕೆ ನಮ್ಮ ಕಸ್ಟಮರ್ ಯಾವ ರೆಸಾರ್ಟನ್ನು ಇನ್ನೂ ಕನ್ಫರ್ಮಾಗಿ ಬುಕ್ ಮಾಡಿಲ್ಲ. ಸೊ ಹಂಗಾಗಿ ನಾನು ನಿದ್ದೆ ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಬಂದಿದ್ದು. ಸೊ ಯಾವ್ದಾನ ಬುಕ್ಕಿಂಗ್ ಆಗಿದ್ದರೆ ಬೇಗ ತಂದು ಹಾಕ್ಬಿಟ್ಟು ರೆಸಾರ್ಟಲ್ಲಿ ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಸೊ ಅದು ಯಾವುದು ಇರಲಿಲ್ಲ. ಸ್ನೇಹಿತರೆ ಫೈನಲಿ ನಾವು ಈಗ ಎಲ್ಲಪ್ಪ ಇದ್ದೀವಿ ಅಂದರೆ ದಾಂಡೇಲಿಗಿದ್ದೀವಿ. ನೋಡ್ಬೋದು ಚೆನ್ನಮ್ಮ ಸರ್ಕಲ್ ಮೇನ್ ಇದೆ. ಸೊ ಇದು ಬಂದ್ಬಿಟ್ಟು ಸೀದಾ ಎಲ್ಲಿ ಅಂದರೆ ಗಣೇಶ್ ಗುಡಿ ರೋಡಲ್ಲಿ ಇರೋದು, ನಾವು ಗಾಡಿ ನಿಲ್ಸ್ಕೊಂಡಿರೋದು. ಸೊ ಈಗ ಬಂದ್ಬಿಟ್ಟು ಈಗ ಆಲ್ರೆಡಿ 9:15 ಆಯಿತು. ಏನು ಈಗ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಸೊ ಮಧ್ಯದಲ್ಲಿ ಅಲ್ಲೇ ಬಂದ್ಬಿಟ್ಟು ಇವ್ರು ಇನ್ನೂ ರೆಸಾರ್ಟ್ ಬುಕ್ಕಿಂಗ್ ಆಗಿರಲಿಲ್ಲ. ಸೊ ಹಂಗಾಗಿ ಅಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಆರಾಮ ಮಲ್ಕೊಂಬಿಟ್ಟಿದ್ದೆ. ದಾಂಡೇಲಿಗೆ ಬಂದಾನೆ ಬೆಳಗ್ಗೆ 6:15ಗೆ ದಾಂಡೇಲಿಗೆ ರೀಚ್ ಆಗಿದ್ದು. ಸೊ ಹಂಗಾಗಿ ಒಂದು ಸ್ವಲ್ಪ ರೆಸಾರ್ಟ್ ಬುಕ್ ಮಾಡ್ತೀನಿ ಅಂತ ಹೇಳ್ಕೊಂಡ್ರು. ಸೊ ಹಂಗಾಗಿ ಇಲ್ಲೇ ನಿಲ್ಸ್ಕೊಂಬಿಟ್ಟು ಆರಾಮ ರೆಸ್ಟ್ ಮಾಡಿದೆ. ಸೊ ಈಗ ಫೈನಲಿ ಬುಕ್ಕಿಂಗ್ ಆಗಿದೆ. ಈಗ ಗಣೇಶ್ ಗುಡಿ ಹತ್ರ ಈಗ ವಾಟರ್ ಅಡ್ವೆಂಚರ್ಗೆ ಹೋಗ್ತಾ ಇರೋದು, ಗೇಮ್ಸಿಗೆ. ಸೊ ಈಗ ಟಿಫನಿಗೆ ಕಳಿಸಿದ್ದೀನಿ, ಕಸ್ಟಮರ್ ಯಾರಿಲ್ಲ. ಇಲ್ಲೇ ಯಾವುದೋ ಒಂದು ಹೋಟೆಲ್ ಇದೆ. ಸೊ ಟಿಫನ್ ಮಾಡ್ಕೊಂಬರ್ತಲ್ಲ ಈಗ ಸೀದಾ ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ವಾಟರ್ ಅಡ್ವೆಂಚರ್ ಆಕ್ಟಿವಿಟೀಸ್ ಎಲ್ಲ ತೋರಿಸ್ತೀನಿ. ಬನ್ನಿ ಈಗ ಅವ್ರು ಟಿಫನ್ ಮಾಡ್ಕೊಂಬಂದ್ಬಿಟ್ಟು ಮತ್ತೆ ಸಿಗೋಣ. ನೋಡಿ ದಾಂಡೇಲಿಗೆ ಎಲ್ಲಿ ಈ ಕಡೆ ಚೆನ್ನಮ್ಮ ಸರ್ಕಲಾಗೆಲ್ಲ ಈ ಥರ ಡಿಸ್ಪ್ಲೇ ಹಾಕಿರ್ತಾರೆ ಆಕ್ಟಿವಿಟೀಸ್. ಇದೇ ಆಕ್ಟಿವಿಟೀಸೇ ನಾವೀಗ ಆಟ ಆಡೋಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಕಸ್ಟಮರ್ಗೆ. ನೋಡಿ ನಮ್ಮ ದಾಂಡೇಲಿ ಅಂತಿದೆಯಲ್ಲ, ಅಲ್ಲಿಂದ ಈಗ ಟಿಫನ್ ಎಲ್ಲ ಮಾಡಿಸ್ಕೊಂಬಿಟ್ಟು ನಮ್ಮ ಕಸ್ಟಮರ್ಸ್ನ ಸೀದಾ ಈಗ ದಾಂಡೇಲಿ ಇದೆ ಅದು ಗಣೇಶ್ ಗುಡಿ ರೋಡಿಗೆ ಎಂಟ್ರಿ ಆದ್ವಿ. ಸೊ ಇನ್ನೇನು ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಸೊ ಈಗ ನಿಸರ್ಗ ವಾಟರ್ ಅಡ್ವೆಂಚರ್ ಅಂತೇಳಿ ರೆಸಾರ್ಟ್ ಎಲ್ಲಿ ಬುಕ್ ಮಾಡಿರುತ್ತೆ ಅವ್ರ ಕಡೆಯಿಂದ ಇರುತ್ತೆ. ನೋಡಿ ಇದೆ ನಿಸರ್ಗ ವಾಟರ್ ಅಡ್ವೆಂಚರು. ಸೊ ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗ್ಬೇಕು. ಆಲ್ಮೋಸ್ಟ್ ರೆಸಾರ್ಟ್ನವ್ರು ಏನು ಆ್ಯಕ್ಟಿವಿಟೀಸ್ನೆಲ್ಲ ಇನ್ಕ್ಲೂಡ್ ಪ್ಯಾಕೇಜ್ ಮಾತಾಡಿರ್ತಾರೆ ಅವರೆಲ್ಲ ರೆಸಾರ್ಟಿಗೆ ಕಳ್ಸೋದು ಇದೇ ಜಾಗಕ್ಕೇ. ಇದೆಲ್ಲ ಆ್ಯಕ್ಟಿವಿಟೀಸಿಗೆ ಒಂದು ಸ್ಲಿಪ್ ಬರೆದು ಕಸ್ಟಮರ್ ಕೈ ಕೊಟ್ಟು ಕಳಿಸ್ತಾರೆ. ಸೊ ಎಲ್ಲ ಫ್ರೀ ಇರುತ್ತೆ ಅವ್ರ ಕಡೆಯಿಂದನೇ. ಸೊ ಹಂಗಾಗಿ ನಮ್ಮದು ರೆಸಾರ್ಟ್ ಬುಕ್ ಆಗಿತ್ತಲ್ಲ, ಸೊ ಹಂಗಾಗಿ ಇದೇ ಆ್ಯಕ್ಟಿವಿಟೀಸಿಗೆ ನಾನು ಇಲ್ಲಿಗಾಲೇ ಒಂದು 3-4 ಟೈಮ್ ಬಂದಿದ್ದೀನಿ ಇದೇ ನಿಸರ್ಗ ರೆಸಾರ್ಟಿಗೆ, ವಾಟರ್ ಅಡ್ವೆಂಚರ್ಗೆ. ಇದೊಂಥರ ಚೆನ್ನಾಗಿದೆ ಪಾರ್ಕಿಂಗು. ಬಟ್ ಏನಂದರೆ ನಿಲ್ಸ್ಕೊಳ್ಳೋಕ್ಕೆ ನೆರಳು ಸಮೇತ ಇರಲ್ಲ, ಬರೀ ಬಿಸಿಲು ಧೂಳು ಮತ್ತು ಫೀಲ್ಡ್ ಇದ್ದಂಗೆ ಫುಲ್ ಫೀಲ್ಡ್. ಗಾಡಿ ನಿಲ್ಸ್ಕೊಳ್ಳೋಕ್ಕೆ ಏನು ಸಮಸ್ಯೆ ಇಲ್ಲ. ಬೇರೆ ಆ ಕಡೆ ಗಣೇಶ್ ಗುಡಿ ಕಡೆ ಎಲ್ಲ ಇದೆ ಪಾರ್ಕಿಂಗ್ ಎಲ್ಲ, ನಿಲ್ಸ್ಕೊಳ್ಳೋಕೆ ನೆರಳು ಗಿರಳೆಲ್ಲ ಇರುತ್ತೆ. ಸೊ ಇಲ್ಲಿ ಬಂದರೆ ಇದೊಂದು ಬೇಜಾರು, ನೆಟ್ವರ್ಕ್ ಇರೋಲ್ಲ, ನೆಟ್ಟಿಗಿಟ್ಟು ಏನು ಯೂಸ್ ಮಾಡೋಕ್ಕೆ ಬರೋಲ್ಲ. ಏನು ಜಸ್ಟು ಕಾಲು ಏನು ಫೋನ್ಗಿನ್ ಮಾಡ್ಬೋದು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನೋಡಿ ಇಲ್ಲೆಲ್ಲ ನೆರಳಿದೆ. ಇಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಹಾಕಿ ಇದನ್ನು ಹಾಕಿದ್ದಾರೆ ಎಲ್ಲ, ಯಾವ ಗಾಡಿಗಳು ನಿಲ್ಲಿಸ್ಬಾರ್ದು ಅಂತೇಳಿ ಗೇಟ್ ಥರ ಮಾಡಿದ್ದಾರೆ. ಇಲ್ಲೆಲ್ಲ ಬಿಸ್ಲಾಗ ಹಾಕಿ ಅವಾಗ ನೋಡಿ ಬೇಗ ಬಂದವ್ರಿಗೆಲ್ಲ ಹಿಂಗೆ ನೆರಳು ಸಿಗುತ್ತೆ, ಹೆಂಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದಾಗಿತ್ತು. ನಾವು ಬೇಗ ಬಂದಿದ್ದರೆ ಲೇಟಾಗಿರೋ ಕಾರಣಕ್ಕೆ ಇನ್ನೇನಿಲ್ಲ, ಬಿಸಿಲೇ ಗತಿ. ಬನ್ನಿ ಈಗ ಕಸ್ಟಮರ್ಸ್ ನಿಲ್ಲಿಸ್ಬಿಟ್ಟು ಫೈನಲಿ ಸ್ನೇಹಿತರೆ ಕಸ್ಟಮರ್ಸ್ನಲ್ಲಿ ಇಳಿಸ್ಬಿಟ್ಟು ಈಗ ಕಳಿಸ್ತೆ ವಾಟರ್ ಅಡ್ವೆಂಚರ್ ಗೇಮ್ಸ್ ಆಟ ಆಡೋಕ್ಕೆ. ಸೊ ನಿಮಗೆ ತೋರಿಸೋಣ ಅಂತೇಳಿ ನಾನು ಬಂದಿದ್ದೀನಿ. ಒಂದು ಸರಿ ತೋರಿಸ್ಬಿಟ್ಟು ನಾನು ಹೋಗಿ ಆರಾಮಾಗಿ ಗಾಡೀಲಿ ಕೂತ್ಕೊಂಡ್ಬಿಡೋಣ ಅಂತೇಳಿ. ನೋಡಿ ಯಾವ ಥರ ಇದೆ ಅಂಥೇಳಿ ಇದೆಲ್ಲ ತೋರಿಸ್ತೀನಿ ಬನ್ನಿ ನಿಮಗೆ. ಕಾಳಿ ನದಿ,
ನೋಡಿ ಸ್ನೇಹಿತರೆ, ಇಲ್ಲಿ ಸಿಕ್ಕಾಪಟ್ಟೆ ಭಾಳ ಜನ ಬರೋದಂದರೆ ಕೇರಳದವರೇ ಭಾಳ ಇಲ್ಲಿ ಬರೋದು ಪ್ಯಾಕೇಜ್ನಲ್ಲಿ. ನೋಡ್ಬೋದು ಬರೀ ಸ್ಟೂಡೆಂಟ್ಸ್ಗಳೇ ಜಾಸ್ತಿ ಇಲ್ಲಿ ನಿಸರ್ಗ ವಾಟರ್ ಅಡ್ವೆಂಚರ್ಗೆ. ಆಲ್ಮೋಸ್ಟ್ ಈ ಗೇಮ್ಸ್ ಎಲ್ಲ ನಾನು ಯಾವಾಗ ಬಂದ್ರೂ ಬರೀ ಕೇರಳನ್ಸೇ ಜಾಸ್ತಿ ಬರೋದು. ನೋಡಿದ್ರಲ್ಲ, ಇದಿನ್ನೂ ನೀರು ಕಮ್ಮಿ ಇದೆ. ಸೊ ಮಳೆಗಾಲದಲ್ಲಿ ಬರ್ಬೇಕು. ಕಾಳಿ ನದಿ ಹೆವಿ ಸ್ಪೀಡಾಗಿ ಹರಿತಿರುತ್ತೆ, ಅವಾಗ ಆಟ ಆಡ್ಬೇಕು. ಸೊ ಅವಾಗ ಭಾರಿ ಭಯ ಆಗುತ್ತೆ ಅದೆಲ್ಲ ವಾಟರ್ ಗೇಮ್ ಆಡ್ಬೇಕಂದ್ರೆ. ಸೊ ಈಗ ನೀರು ಏನು ಹರಿತಾ ಇಲ್ಲ ಅಷ್ಟೊಂದು, ಆಮೇಲೆ ಕಮ್ಮಿ ಇದೆ. ಸೊ ಹಂಗಾಗಿ ಪರವಾಗಿಲ್ಲ. ನೋಡಿ ಇಲ್ಲಿ 2 ಬಸ್ ಕೇರಳದ ನಿಂತ್ಕೊಂಡಿದ್ದಾವೆ. ಬಸ್ಗಳಿಗೆ ಯಾವಾಗಲೂ ಕಾಲೇಜ್ ಸ್ಟೂಡೆಂಟ್ಸ್ಗಳೇ ಬರೀ ಸಿಕ್ಕಾಪಟ್ಟೆ ಇಲ್ಲಿ ಬರೋದು. ಫೈನಲಿ ಸ್ನೇಹಿತರೆ, ನಮ್ಮ ಎಲ್ಲ ವಾಟರ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಬಿಟ್ಟು ನಮ್ಮ ಕಸ್ಟಮರ್ದು ಸೀದಾ ಈಗ ಇಲ್ಲಿ ರೆಸಾರ್ಟ್ ಕಡೆಗೆ ಹೋಗ್ತಾಯಿದ್ವಿ. ಇದು ಬಂದ್ಬಿಟ್ಟು ನೋಡ್ಬೋದು. ಸೊ ಕಾಳಿ ನದಿ ಇದು ಕ್ರಾಸಿಂಗ್ ಬ್ರಿಡ್ಜ್ ಮೇಲೆ ಹೋಗ್ತಾಯಿದ್ವಿ. ನೋಡಿ ನೀರು ಲೈಟಾಗಿ ಸ್ಲೋ ಆಗಿ ಹರಿತಾ ಇದೆ. ಅಷ್ಟೊಂದು ನೀರೇನಿಲ್ಲ, ಕಮ್ಮಿ ಆಗಿದೆ ಬೇಸಿಗೆ ಟೈಮಲ್ಲ. ಸೊ ಹಂಗಾಗಿ ನೀರು ಸ್ವಲ್ಪ ಕಮ್ಮಿ ಇದೆ. ನೋಡಿ ಎಲ್ಲ ಬ್ರಿಡ್ಜ್ ಮೇಲೆ ಫೋಟೋ ಶೂಟ್ ಮಾಡ್ತಿದ್ದಾರೆ. ಇಲ್ಲಿಂದ ಸೀದಾ ಈಗ ರೆಸಾರ್ಟ್ಗೆ ಹೋಗೋದು. ಯಾವ ರೆಸಾರ್ಟ್ ಏನು ಎಲ್ಲ ಮುಂದೆ ಹೇಳ್ತೀನಿ ಬನ್ನಿ. ನೋಡಿ ಇಲ್ಲೇ ಅದು ಕಾಳಿ ನದಿ ಡ್ಯಾಮ್ ಇರೋದು ಇಲ್ಲೇ ಪಕ್ಕದಲ್ಲೇ. ನೋಡಿ ಇಲ್ಲಿ ರೆಸಾರ್ಟ್ನವ್ರು ಏನಿರ್ತಾರೋ ಆ ರೆಸಾರ್ಟ್ನವ್ರು ಏನೇನು ಆ್ಯಕ್ಟಿವಿಟೀಸ್ ಬುಕ್ ಮಾಡಿದರೆ ಸೊ ಅವರೇ ನೋಡಿ ಈ ಥರ ವಾಟ್ರ್ ಇದೆ, ಅದು ಬೋಟ್ಗಳು ಹಾಕೊಂಬಂದ್ಬಿಟ್ಟು ಅವರೇ ಗೇಮ್ಸ್ ಆಡ್ಸ್ ಕರ್ಕೊಂಡು ಹೋಗ್ತಾರೆ. ಇದು ಬಂದ್ಬಿಟ್ಟು ನೋಡ್ಬೋದು ಕಾಳಿ ನದಿದು ವಿದ್ಯುತ್ ಉತ್ಪಾದನಾ ಕೇಂದ್ರ ನೋಡ್ಬೋದು. ಇಲ್ಲಿ ಇದೇ ರೈಟ್ ಸೈಡು, ಇದ್ರ ಪಕ್ಕದಲ್ಲೇ ವಾಟರ್ ಅಡ್ವೆಂಚರ್ ಗೇಮ್ಸ್ ಇರೋದು. ಗಣೇಶ್ ಗುಡಿ ಇದು. ಬನ್ನಿ ಈಗ ಸೀದಾ ರೆಸಾರ್ಟ್ಗೆ ಹೋಗೋಣ. ನೋಡಿ ಸ್ನೇಹಿತರೆ, ಇದೇ ರೆಸಾರ್ಟ್ ಕ್ರಿಸ್ಟಲ್ ಗ್ರೀನ್ ಜಂಗಲ್ ರೆಸಾರ್ಟ್ ಅಂತೇಳಿ. ನೋಡೋಕ್ಕಿದೆ ಯಾವುದೋ ತೋಟದೊಳಗೆ ಹೋದಂಗೆ ಆಗುತ್ತೆ. ಇಲ್ಲಿ ಗಾಡಿಗಳೇ ಪಾಸ್ ಆಗಲ್ಲ. ನೋಡಿ ಯಾವ ಥರ ಇರುತ್ತೆ. ಫೋಟೋದಲ್ಲಿ ನೋಡಿಬಿಡ್ತಾರೆ ನಮ್ಮ ಕಸ್ಟಮರ್ಸ್ಗಳು, ಫೋಟೋದಲ್ಲಿ ನೋಡಿ ಬುಕ್ ಮಾಡಿಬಿಡ್ತಾರೆ. ಸೊ ಅದು ಯಾವ ಥರ ಇರುತ್ತದೆ ಏನು ಅಂತ ಗೊತ್ತೇ ಆಗಲ್ಲ. ಒಳಗಡೆ ಹೋದರೆ ಸುಮ್ಮನೆ ನೋಡಿ, ಇದೊಂದು ಗಾಡಿ ಬರೋಕ್ಕೆ ಜಾಗಿಲ್ಲ. ಏನು ಆಪೋಸಿಟ್ ಗಾಡಿ ಬಂದರೆ ಕಷ್ಟ. ನೋಡಿ ಅಂಕಲ್ ಸುಮ್ಮನೆ ನಿಂತಿದ್ದಾರೆ, ಗಾಡಿ ತಂದು ನಿಲ್ಸಿರೋನು. ಗೇಟ್ ತೆಗೆದು ನಾವು ಒಳಗಡೆ ಬಂದ್ವಿ, ಏನು ಮಾಡೋಕ್ಕಾಗಲ್ಲ. ನೋಡಿ ಇದೇ ಫೈನಲಿ ಗಾಡಿಗಳು ಭಾಳ ಇದೆ. ನಾವು ಯಾವ ಗಾಡಿಗಳಿಲ್ಲ ಅಂದ್ಕೊಂಡಿದ್ದೆ. ಸೊ ಸದ್ಯಕ್ಕೆ ಗಾಡಿಗಳಿದೆ ತುಂಬ ಇಲ್ಲಿ. ಇದೇ ರೆಸಾರ್ಟೇ ಮಾಡಿರೋದು. ನೋಡಿ ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ನೀರಲ್ಲಿ ಆಟ ಆಡ್ತಿದ್ದಾರೆ. ಈಗ ನಮ್ಮ ಕಸ್ಟಮರ್ಸ್ನ ಇಳಿಸ್ಬಿಟ್ಟು ನಾವು ಊಟ ಮಾಡೋಣ. ನೋಡಿ ಊಟಕ್ಕೆ ಅಂತ ಬಂದು ಈಗ ಆಲ್ರೆಡಿ ಟೈಮ್ 3 ಗಂಟೆ 3:30 ಆಗ್ತಾ ಬಂತು. ಸೊ ಊಟ ಇದೆಯಲ್ಲ ಗೊತ್ತಿಲ್ಲ. ಇವ್ರದ್ದು ಟೈಮಿಂಗ್ಸ್ ಇಲ್ಲ ರೆಸಾರ್ಟು. ಆ ಟೈಮಿಂಗ್ ಮೇಲ್ಪಟ್ಟು ಬಂದರೆ ಯಾವುದೇ ಕಾರಣಕ್ಕೆ ಊಟ ಸಿಗೋಲ್ಲ. ನೋಡಿ ಎಲ್ಲ ಖಾಲಿ ಮಾಡಿದ್ದಾರೆ. ನೋಡೋಣ ಊಟ ಏನೋ ಸಿಕ್ಕರೆ ಈಗ ಊಟ ಮಾಡ್ಕೊಂಬಿಡೋಣ ಫಸ್ಟು. ಈಗ ರೆಸಾರ್ಟಿಗೆ ಬುಕ್ ಮಾಡಿದ್ವಲ್ಲ, ಸೊ ಈಗೆಲ್ಲ ಮಾತಾಡಿ ಸ್ನೇಹಿತರೆ, ಫೈನಲಿ ನೋಡಿ ರಾತ್ರಿ ಆಯಿತು. ನೈಟ್ ವ್ಯೂ ಯಾವ ಥರ ಇದೆ ಅಂತೇಳಿ ನಿಮಗೆ ತೋರಿಸೋಣ ಅಂತೇಳಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇನ್ನೇನಿಲ್ಲ, ಊಟ ಮಾಡ್ಕೊಂಬಿಟ್ಟು ಹಾಗೆ ಗಾಡಿಯಲ್ಲಿ ರೆಸ್ಟ್ ಮಾಡಿದೆ. ನೋಡ್ಬೋದು ನೋಡಿ ಕಲರ್ಫುಲ್ಲಾಗಿ ಕಾಣುತ್ತೆ. ರೆಸಾರ್ಟನ್ನ ನೈಟ್ ಟೈಮ್ ನೋಡೋಕ್ಕೆ ಚೆಂದ. ನೋಡಿ ಇಲ್ಲಿ ಆಲ್ರೆಡಿ ನಾನ್ ವೆಜ್ ಬ್ಯಾಟಿಂಗ್ ಆಡ್ತಿದ್ದಾರೆ ಎಲ್ಲ ಕಸ್ಟಮರ್ಸ್. ಸೊ ಇದು ಪ್ಯಾಕೇಜಲ್ಲಿ ಇನ್ಕ್ಲೂಡಿಬಲ್ ಇರುತ್ತೆ. ನಾನ್ ವೆಜ್ ಊಟ ಅಂದರೆ ಎಷ್ಟು ಜನಕ್ಕೆ ಏನಂತೇಳಿ ಎಲ್ಲ ಅದು ಇನ್ಕ್ಲೂಡಿಬಲ್ ಇದ್ರಾಗಿರುತ್ತೆ ಪ್ಯಾಕೇಜಲ್ಲಿ. ಸೊ ಹಂಗಾಗಿ ಈಗ ಎಲ್ಲರ ಈವ್ನಿಂಗ್ 1 ಟೈಮ್ ಮಾತ್ರ ನಾನ್ ವೆಜ್ ಊಟ ಕೊಡ್ತಾರೆ. ನೀವು ಯಾವ್ದು ಬುಕ್ ಮಾಡಿರ್ತೀರ ಅದು. ವೆಜ್ ಅಂದರೆ ವೆಜ್ಜು. ಸೊ ಅದು ಆಲ್ರೆಡಿ ಬುಕ್ಕಿಂಗ್ ಮಾಡ್ಬೇಕಾದ್ರೆ ಎಲ್ಲ ಕೇಳಿ ಮಾಡಿರ್ತಾರೆ. ಸೊ ಬನ್ನಿ ಈಗ ನಾವು ಊಟ ಮಾಡ್ಕೊಂಡು ಮತ್ತೆ ಬೆಳಗ್ಗೆ ಸಿಗೋಣ.